ಅತಿಥಿ ಉಪನ್ಯಾಸಕರ ನೇಮಕಕ್ಕೆ ಸಂಬಂಧಿಸಿದಂತೆ ಈ ಹಿಂದೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಈ ವಿಚಾರದ ಕುರಿತು ಕಾಂಗ್ರೆಸ್ ಮುಖಂಡ ಆಯನೂರು ಮಂಜುನಾಥ್ ಈಶ್ವರಪ್ಪನವರ ಪರ ಉತ್ತಮ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ವಿಚಾರವನ್ನ ಈಶ್ವರಪ್ಪ ಸಚಿವರಾಗಿದ್ದಾಗಲೇ ಗಮನ ಹರಿಸಬೇಕಿತ್ತು. ಸದ್ಯ ಈಗಲಾದರೂ ಅವರಿಗೆ ಉಪನ್ಯಾಸಕರ ಬಗ್ಗೆ ಅರಿವಾಗಿದೆ. ಇದಕ್ಕಿಂತ ಮೊದಲು ಉಪನ್ಯಾಸಕರ ವಿಚಾರದಲ್ಲಿ ಅತಿಥಿ ಎಂಬ ಪದ ಬಳಕೆ ಮಾಡಿದ್ದು ಯಾರೋ ಒಬ್ಬ ಮಾನವ ವಿರೋಧಿ ಎಂದು ಕಿಡಿಕಾರಿದ್ದಾರೆ. ಈಶ್ವರಪ್ಪನವರು ಮೊನ್ನೆ ಪ್ರೆಸ್ ಮೀಟ್ ಮಾಡಿದ್ದನ್ನು ನೋಡಿ ಅತಿಥಿ ಉಪನ್ಯಾಸಕರ ಬಗ್ಗೆ ಸ್ವಾಗತ ಮಾಡ್ತೇನೆ. ಈಶ್ವರಪ್ಪ ಅಂತೂ ಅವರ ಬಗ್ಗೆ ಅವರ ಗಮನ ಬಂದಿದೆ ಅನ್ನೋದೇ ನನಗೆ ಸಂತೋಷ. ಹೋರಾಟದಲ್ಲಿ ಯಾರು ಯಾರಿಗೆ ಕೈ ಜೋಡಿಸಿದ್ರು ಕೂಡ ಸ್ವಾಗತ ಮಾಡಬೇಕು. ಗಮನಕ್ಕೆ ಬಂತಲ್ಲ ಅನ್ನೋದೇ ಸಂತೋಷ. ವೆಂಕಟೇಶ್ ಅವರು ಸಚಿವರಾಗಿದ್ದಾಗ ಕೂಡ ನಾವು ಹೋರಾಟವನ್ನ ಮಾಡ್ತಾ ಇದ್ವಿ. ನಾವು ಸಹಾನುಭೂತಿ ತೋರಿಸ್ತಾ ಇದ್ರು. ಅದೇ ಅವತ್ತಿನ ಸಹ ಕ್ಯಾಬಿನೆಟ್ ಸಚಿವರಾಗಿ ಒಂದಿಷ್ಟು ಪ್ರಯತ್ನ ನಡೆಸಿದ್ರೆ ಒಳ್ಳೇದಾಗ್ತಿತ್ತು. ಆಗಲಿ, ಏನೋ ಕಾಲ ಮಿಂಚೋಗಿ ತೊಂದರೆ ಇಲ್ಲ. ಈಶ್ವರಪ್ಪನವರು ರಾಷ್ಟ್ರ ಭಕ್ತರಾದ ಮೇಲೆ ಎಲ್ಲರನ್ನೂ ಸಮಾನವಾಗಿ ನೋಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಅತಿಥಿ ಉಪನ್ಯಾಸಕರ ಬಗ್ಗೆ ಅವರ ಕಾಳಜಿಯನ್ನ ಸ್ವಾಗತ ಮಾಡ್ತೇನೆ. ನಮ್ದು ಅದೇ ಕಾಳಜಿ ಇದೆ. ಈಗ ಬಹಳ ದೊಡ್ಡ ಸಮಸ್ಯೆ ಇದೆ, ಬಹಳ ದೊಡ್ಡ ಸಮಸ್ಯೆ. ಅತಿಥಿ ಉಪನ್ಯಾಸಕರೇ ಕೆಲವರು ಕೋರ್ಟ್ಗೆ ಹೋಗಿದ್ರು. ಎಲ್ಲರನ್ನೂ ತೆಗೆದುಕೊಳ್ಬೇಡಿ ರ್ಯಾಂಡಮ್ ಆಗಿ, UGCಯ ನಿಯಮಾವಳಿ ಪ್ರಕಾರ ನಮ್ಮನ್ನು ಆಯ್ಕೆ ಮಾಡ್ಕೋಬೇಕು ಅಂತೇಳಿ ಕೋರ್ಟ್ಗೆ ಹೊರಟವರು. ಯಾರಿಗೆ ಡಾಕ್ಟರೇಟ್, ನೆಟ್, ಸ್ಲೆಟ್ ಎಲಿಜಿಬಿಲಿಟಿ ಇದೆ, ನಮ್ಮನ್ನು ಮಾತ್ರ ಆಯ್ಕೆ ಮಾಡಬೇಕು ಅಂತೇಳಿ ಕೆಲವು ಗುಂಪು ಹೊರಟೋಯ್ತು. ಕೋರ್ಟ್ ಆದೇಶ ಮಾಡಿಬಿಟ್ಟಿದೆ. ಇಲ್ಲಿ ಸುಮಾರು 12-13 ಸಾವಿರ ಜನರಲ್ಲಿ ಆ ತರ UGCಯ ಅರ್ಹತೆ ಸಿಗುವಂಥದ್ದು ಒಂದು 4-5 ಸಾವಿರ ಜನ ಮಾತ್ರ. ಬಹಳ ಜನ ಮಾಸ್ಟರ್ ಡಿಗ್ರಿ ಮಾಡಿ ಹಾಗೆ ಸೇರ್ಕೊಂಡಿದ್ದಾರೆ. ಆ UGCಯ ನಾರ್ಮ್ಸ್ ಪ್ರಕಾರ ಕೆಲವಿಲ್ಲ. ಅದಕ್ಕೋಸ್ಕರ ಅವ್ರಿಗೂ ಅವಕಾಶವನ್ನು ಮಾಡಿಕೊಡ್ಬೇಕು, ಕಾಲಾವಕಾಶ ಕೊಡಬೇಕು ಅನ್ನೋ ಪ್ರಯತ್ನ ನಡೆಸಿದ್ದೇವೆ. ತುರಾತುರಿಲಿ 10 ಕೇಸ್ಗಳು ಕೋರ್ಟ್ ಮುಂದೆ ಬಿದ್ದಿವೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾನೇನು ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ. ಈಶ್ವರಪ್ಪನವರು ಅದು ಬೇರೆ ಸಪರೇಟ್. ಯಾರು ಅತಿಯ ಡಿಗ್ರಿ ತನಕ ಬರಲೇ ಇಲ್ಲ ಅವರು, ಅಲ್ಲೇ PUC ತನಕ ಒಳ್ಳೆಯಾಯ್ತು. ಅದು ಕೂಡ ಸ್ವಾಗತಾರ್ಹವೇ. ನಾನು 3 ತಿಂಗಳು 4 ತಿಂಗಳಾಗಿರ್ಲಿಲ್ಲ, ಅದು ಕೆಲವ್ರಿಗೆ ಈಗ ಬಂದಿದೆ. ಅಲ್ಲಿಯೂ ಕೂಡ ಕೇವಲ 10,000ಕ್ಕೆ ಕೆಲಸವನ್ನು ಮಾಡುವಂತ ಶಿಕ್ಷಕರು ಬಹಳ ದೊಡ್ಡ ಸಂಖ್ಯೆ ಇದೆ. ಇವೆಲ್ಲ ಇಶ್ಯೂಗಳು ಒಂದೇ ರೀತಿ ಇದೆ. ಅತಿಥಿ ಶಿಕ್ಷಕರದ್ದು ಇಂಜಿನಿಯರಿಂಗಲ್ಲಿದೆ, ಡಿಪ್ಲೊಮೋದಲ್ಲಿದೆ, ಡಿಗ್ರೀಸಲ್ಲಿದೆ, ಹೈಸ್ಕೂಲಲ್ಲಿದೆ, ಪ್ರೈಮರಿಲಿದೆ, PU ತನಕ. ಈ ಅತಿಥಿ ಅನ್ನೋ ಪದವನ್ನ ಕಂಡಿಡ್ದಂತಕ್ಕಂಥ ಬೃಹಸ್ಪತಿ ಇದಲ್ಲ, ಈತ ಮಾನವ ವಿರೋಧಿ ಯಾರೋ. ಆ ಸಮಸ್ಯೆಯಿಂದ ಇದು ಉಳಿದಿದೆ. ಈಶ್ವರಪ್ಪನವರ ನಿಲುವನ್ನು ಸ್ವಾಗತ ಮಾಡ್ತೀನಿ. ಯಾವುದೇ ಇರಲಿ, ಅತಿಥಿ ಶಿಕ್ಷಕರಿಗಿರಲಿ ಅಥವಾ ಉಪನ್ಯಾಸಕರಿಗಿರಲಿ, ಅಂತೂ ಹೋರಾಟಕ್ಕೆ ಯಾರೋ ಒಂದು ಕೈ ಜೋಡಿಸಿರೋದನ್ನು ಸ್ವಾಗತ ಮಾಡಬೇಕು ಹೊರತು ವಿರೋಧ ಮಾಡೋದು